ಕರಿಟೋಪಿಯ ಕಲಹ ಈಗ ಜೋರಾಗ್ತಾ ಇದೆ. ಎಲ್ಲಿ ಶುರುವಾಯಿತು ಈ ಕಲಹ? ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ. ಜೆಪಿ ಪಾರ್ಕ್ನಲ್ಲಿ ಇವರಿಬ್ಬರು ಯಾಕೆ ಕಿತ್ತಾಡ್ಕೊಂಡ್ರು ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಅದರ ಮಧ್ಯದಲ್ಲಿ ಓರ್ವ ಬಂದು ಕಾಂಗ್ರೆಸ್ನ ಒಬ್ಬ ಮುಖಂಡ, ಬ್ಲಾಕ್ ಕಾಂಗ್ರೆಸ್ ಅಂತೆ, ಅವನು ಬಂದು ಕರಿಟೋಪಿಯನ್ನು ಕಿತ್ತೆಸಿತಾನೆ. ಇದು RSSಗೆ ಮಾಡಿರುವಂಥ ಅವಮಾನ ಅಂತ ಈಗ ಶುರುವಾಗಿದೆ. ಹಾಗಿದ್ದಾಗ ನಡೆದಿರುವಂಥದ್ದೇನು? ಇಬ್ಬರ ನಡುವೆ ಈ ಕಿತ್ತಾಟ ಯಾಕೆ ಶುರುವಾಯಿತು ನೋಡಿ. ಡಿಕೆಶಿ ವರ್ಸಸ್ ಮುನಿರತ್ನ ಗಲಾಟೆ, ರಾಜಕೀಯ ಹಾದಿರಂಪ ಬೀದಿರಂಪ, ಕರಿಟೋಪಿ ಕಲಹ, ಜಗಳ ಜಟಾಪಟಿ, ಗೇಲಿ ಅಪಹಾಸ್ಯ, ಲೇವಡಿ ಕುಚೋದ್ಯ, ಕಿಚಾಯಿಸಿದ ಡಿಕೆ, ಕೋಪಗೊಂಡ ಮುನಿರತ್ನ. ಬಹಿರಂಗ ವೇದಿಕೆಯಲ್ಲಿಯೇ ಡಿಕೆಶಿ ವರ್ಸಸ್ ಮುನಿ ಡೈಲಾಗ್ ವಾರ್. ಕುಂದು ಕೊರತೆ ಆಲಿಸುವ ಸಭೆಯಲ್ಲಿ ಅತಿರಂಜನೆಯ ಪ್ರಹಸನ. ಇವತ್ತು ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ದೊಡ್ಡ ಹೈಡ್ರಾಮಾ. ಹಳೆ ದುಶ್ಮನಿ, ಹೊಸ ದಂಗಲ್ ಜೋರಾಗಿತ್ತು. ಬೇಕಂತಲೇ ಕೆಣಕಿದ ಡಿಕೆ, ಸೆಟೆದು ನಿಂತ ಮುನಿರತ್ನ, ಗಣವೇಶದಲ್ಲಿಯೇ ಕಾರ್ಯಕ್ರಮಕ್ಕೂ ಬಂದಿದ್ದ ಮುನಿರತ್ನ ಅವರನ್ನ ಕರಿಟೋಪಿ MLA ಬಾ ಅಂತ ಡಿಕೆಶಿ ಅಣಕಿಸಿದ್ರು. ಈ ವೇಳೆ ಕೋಪಗೊಂಡ ಮುನಿರತ್ನ ಅವರು ವೇದಿಕೆಗೆ ನುಗ್ತಾರೆ. ಆಗ ಗಲಾಟೆ ಜೋರಾಗುತ್ತೆ. ಹೌದು, ಜೆಪಿ ಪಾರ್ಕ್ನಲ್ಲಿ ಇವತ್ತು ಡಿಕೆಶಿ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಸ್ಥಳೀಯ ಶಾಸಕ, ಸಂಸದರಿಗೆ ಆಹ್ವಾನ ಇರಲಿಲ್ಲ ಅಂಥೇಳಿ ಮುನಿರತ್ನ ಆಕ್ರೋಶ ಹೊರಹಾಕಿದ್ರು. ನಡಿಗೆ ಮುಗಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಡಿಕೆಶಿ ಆಗಮಿಸಿದಾಗ ಮುನಿರತ್ನ ಪ್ರೋಟೋಕಾಲ್ ಅನ್ನ ಪ್ರಶ್ನಿಸಿದ್ದಾರೆ. ಆಗ ಮೈಕ್ ಕಿತ್ಕೊಂಡು ಮುನಿರತ್ನ ಆಕ್ರೋಶ ಹೊರಹಾಕ್ತಾರೆ. ಡಿಕೆಶಿ ಆಮೇಲೆ ಮಾತನಾಡೋಣ ಅಂತಷ್ಟೇ ಹೇಳ್ತಾರೆ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯಾಕಂದರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟು ರಾಜಕೀಯ ಆಮೇಲೆ ಮಾತಾಡ್ರಿ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ, ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಮುನಿರತ್ನ ವಿರುದ್ಧ ಡಿಕೆಶಿ ಬೆಂಬಲಿಗರ ಆಕ್ರೋಶ. ಸ್ಥಳದಲ್ಲಿಯೇ ಕುಳಿತು ಮುನಿರತ್ನ ಪ್ರತಿಭಟನೆ. ಇನ್ನು ಮುನಿರತ್ನ ವೇದಿಕೆಯ ಮೇಲೆಯೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಡಿಕೆಶಿ ಬೆಂಬಲಿಗರು ಆಕ್ರೋಶ ಹೊರಹಾಕ್ತಾರೆ. ಆಗ ಮುನಿರತ್ನ ಅಲ್ಲೇ ಕುಳಿತು ಪ್ರೊಟೆಸ್ಟ್ ನಡೆಸೋದಕ್ಕೆ ಮುಂದಾಗ್ತಾರೆ. ಆಗ ಡಿಕೆಶಿ ಬೆಂಬಲಿಗರು ನುಗ್ಗಲು ಯತ್ನಿಸ್ತಾರೆ. ತಕ್ಷಣ ಪೊಲೀಸರು ಮುನಿರತ್ನ ಅವರನ್ನು ಹಿಡಿದುಕೊಂಡು ಕಾರ್ಯಕ್ರಮದ ಸ್ಥಳದಿಂದ ಹೊರಗೆ ಬರೋದಕ್ಕೆ ಯತ್ನಿಸ್ತಾರೆ. ಆಗ ಒಂದು ಕಡೆ ಡಿಕೆ ಘೋಷಣೆ ಮೊಳಗಿದ್ರೆ, ಮತ್ತೊಂದು ಕಡೆ RSS ವಿರೋಧಿ ಡಿಕೆ ಅಂತ ಘೋಷಣೆ ಕೂಗ್ತಾರೆ. ಆಗ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಒಟ್ನಲ್ಲಿ DCM MLA ನಡುವಿನ ವೈಯಕ್ತಿಕ ವಾರ್ ಕರಿಟೋಪಿ ಕೂಗಿನತ್ತ ತಿರುಗಿದ್ದು, DCM ಮುನಿರತ್ನ ಗಲಾಟೆ ಟ್ವಿಸ್ಟ್ ಪಡೆದುಕೊಂಡಿದ್ದು ಸದ್ಯಕ್ಕೆ ಎಂಡ್ ಆಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV.